ಇವತ್ತು ಭಾನುವಾರ ಬೆಳ್ಳಂಬೆಳಗ್ಗೆ ಒಂದು ಆಘಾತದ ಸುದ್ದಿ. ಸ್ಯಾಂಡಲ್ವುಡ್ನ ಹಿರಿಯ ಹಾಸ್ಯ ನಟ ಉಮೇಶ್ ಇನ್ನಿಲ್ಲ. ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಉಮೇಶ್ ಅವರು ನಿಧನವನ್ನ ಹೊಂದಿದ್ದಾರೆ. ರೀಸೆಂಟ್ ಆಗಿ ಮನೆಯಲ್ಲೇ ಕಾಲ್ಜಾರ್ ಬಿದ್ದಿದ್ರು ಅವರು ಬಾತ್ರೂಮ್ನಲ್ಲಿ. ಅದಾದ್ಮೇಲೆ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಯಾಕಂದ್ರೆ ವಯಸ್ಸಾಗಿತ್ತು. ಕಾಲ್ಜಾರ್ ಬಿದ್ದಂತ ಸಂದರ್ಭದಲ್ಲಿ ಅವರಿಗೆ ಏಟಾಗಿತ್ತು. ಆಗ ಸ್ಕ್ಯಾನಿಂಗ್ ಮಾಡಿದಾಗ ಅವರಿಗೆ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಾಗಿತ್ತು. ಆಗ್ಲಿಂದ ಕೂಡ ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ರು. ಆಗ್ಲೂ ಕೂಡ ಅವ್ರು ಹೇಳ್ತಾ ಇದ್ದಿದ್ದು, ನಾನು ಬೇಗ ಹುಷಾರಾಗಿ ಬಂದ್ಬಿಡ್ತೀನಿ, ಇಲ್ಲಾಂದ್ರೆ ಅಪಾರ್ಥ ಆಗ್ಬಿಡುತ್ತೆ ಅಂತ ಹೇಳಿ ತಮ್ಮ ಹಾಸ್ಯ ಶೈಲಿಯಲ್ಲೇ ರಿಯಾಕ್ಷನ್ ಅನ್ನ ಕೊಟ್ಟಿದ್ರು. ಸಾಕಷ್ಟು ಸಿನಿತಾರೆಯರು ಆಸ್ಪತ್ರೆಯಲ್ಲಿ ಅವರನ್ನ ಭೇಟಿಯಾಗಿ ಅವರಿಗೆ ಧೈರ್ಯ ತುಂಬುವಂತ ಕೆಲಸ ಎಲ್ಲ ಮಾಡಿ ಬಂದಿದ್ರು. ಸುಮಾರು 350ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಉಮೇಶ್ ಅವರು ನಟನೆಯನ್ನ ಮಾಡಿದ್ರು. ಬಾಲ ನಟನಾಗಿ ಚಿತ್ರರಂಗವನ್ನ ಪ್ರವೇಶ ಮಾಡಿದ್ರು. ಆಮೇಲೆ ರಂಗಭೂಮಿಯಲ್ಲೂ ಕೂಡ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದ್ದಂತ ನಟ ಉಮೇಶ್ ಅವರು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಕಳೆದ 2 ತಿಂಗಳಿಂದ ಕಿದ್ವಾಯಿ ಆಸ್ಪತ್ರೆಯಲ್ಲೇ ಅವರಿಗೆ ನಿರಂತರವಾಗಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇತ್ತು. ವಿಶೇಷವಾಗಿ ಹಾಸ್ಯ ಪಾತ್ರಗಳಲ್ಲಿ ಪ್ರೇಕ್ಷಕರ ಮನ ಗೆದ್ದಿದ್ರು. ಗುರು ಶಿಷ್ಯರು ಸಿನಿಮಾದಲ್ಲಿ ನಟಿಸಿದ್ರು. ಇನ್ನು ಗೋಲ್ಮಾಲ್ ರಾಧಾಕೃಷ್ಣ ಸಿನಿಮಾದಲ್ಲಿ ಸೀತಾಪತಿಯಾಗಿ ಅಪಾರ್ಥ ಮಾಡ್ಕೋಬೇಡಿಪ್ಪ, ಸೊ ಈ ಡೈಲಾಗ್ ಮುಖೇನ ಅವರು ತುಂಬಾನೇ ಫೇಮಸ್ ಆಗಿದ್ರು. 350ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ರು. 1945ರ ಏಪ್ರಿಲ್ 24ನೇ ತಾರೀಕು ಮೈಸೂರಲ್ಲಿ ಹುಟ್ಟಿದ್ದು ಉಮೇಶ್ ಅವರು. ಬಾಲ್ಯದಿಂದಲೇ ಆಕ್ಟಿಂಗ್ ಮಾಡಬೇಕು ಅಂತ ಹೇಳಿ ತುಂಬಾ ಇಂಟ್ರೆಸ್ಟ್ ಇತ್ತು ಅವರಿಗೆ. ಮತ್ತೆ ಅವಕಾಶಗಳು ಕೂಡ ಹುಡ್ಕೊಂಡು ಹೋಗ್ತಾ ಇದ್ರು ಅವರು. ತಮ್ಮ 4 ವರ್ಷ ವಯಸ್ಸಲ್ಲೇ ಕಿರಣ್ ಹಿರಣ್ಣಯ್ಯರ ನಾಟಕ ಕಂಪನಿಯಲ್ಲಿ ತೊಡಗಿಕೊಂಡ್ರು. ನಂತರ ಗುಬ್ಬಿ ವೀರಣ್ಣರ ಕಂಪನಿಯಲ್ಲಿ ವಿವಿಧ ಪಾತ್ರಗಳನ್ನ ಮಾಡಿದ್ರು. ಅಂದ್ರೆ ರಂಗಭೂಮಿಯಲ್ಲೂ ಕೂಡ ತಮ್ಮ ಛಾಪನ್ನ ಮೂಡಿಸಿದ್ರು ಕಲಾವಿದ ಉಮೇಶ್ ಅವರು. 1960ರಲ್ಲಿ BR ಪಂಥುಲು ನಿರ್ದೇಶನದ ಮಕ್ಕಳ ರಾಜ್ಯ ಈ ಚಿತ್ರದ ಮುಖೇನ ಬಾಲ ನಟನಾಗಿ ಚಿತ್ರರಂಗವನ್ನ ಪ್ರವೇಶ ಮಾಡಿದವರು ಉಮೇಶ್ ಅವರು. ಆಗ್ಲೇ ಗಮನವನ್ನ ಸೆಳೆದಿದ್ರು ಬಾಲನಟನಾಗಿ ಅಭಿನಯಿಸಿದಂತ ಸಂದರ್ಭದಲ್ಲೇ. ಆನಂತರ ಹಲವಾರು ವರ್ಷ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿದ್ರು. ತದನಂತರ ಅವರು ಸಿನಿಮಾಗೆ ಮತ್ತೆ ಬಂದಿದ್ದು. ಸ್ನಾನ ಮಾಡ್ತಾ ಇದ್ದಾಗ ಅವರು ಜಾರಿ ಬೀಳ್ತಾರೆ. ಇತ್ತೀಚೆಗೆ ವಯಸ್ಸಾಗಿತ್ತು ಬೇರೆ. ಆಗ ಅವರ ಸೊಂಟಕ್ಕೆ ಮತ್ತೆ ಬಲಭುಜಕ್ಕೆಲ್ಲ ಪೆಟ್ಟಾಗಿತ್ತು. ಆಸ್ಪತ್ರೆಗೆ ಸೇರಿಸಿದಾಗ ಬೇರೆ ಬೇರೆ ಟೆಸ್ಟ್ಗೆ ಅವ್ರನ್ನ ಒಳಪಡಿಸಿದಾಗ ಅವರಿಗೆ ಕ್ಯಾನ್ಸರ್ ಇದೆ ಅನ್ನುವಂಥ ಆಘಾತಕಾರಿ ವಿಷಯ ಬೆಳಕಿಗೆ ಬಂದಿತ್ತು. ಅವ್ರಿಗೂ ಪಾಪ ಗೊತ್ತಿರಲಿಲ್ಲ ತನಗೆ ಕ್ಯಾನ್ಸರ್ ಇದೆ ಅಂತ ಹೇಳಿ. ಯಾವಾಗ ಮನೆಯಲ್ಲಿ ಸ್ನಾನ ಮಾಡುವಾಗ ಬೀಳ್ತಾರೆ ಆವಾಗ ಆಸ್ಪತ್ರೆ ಸೇರಿಸಿದಾಗಲೇ ಅವ್ರಿಗೂ ಗೊತ್ತಾಗೋದು, ಟೆಸ್ಟ್ ಮಾಡಿಸಿದಾಗ ಕ್ಯಾನ್ಸರ್ ಇದೆ ಅಂತ. ಹಾಗಾಗಿ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಅವರಿಗೆ ನಿರಂತರವಾಗಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಆಸ್ಪತ್ರೆಯಲ್ಲಿ ಇದ್ದಾಗಲೂ ಕೂಡ ತಮ್ಮ ಹಾಸ್ಯ ಪ್ರಜ್ಞೆಯಿಂದಲೇ ಯಾರು ಬಂದರೂ ಮಾತಾಡಿಸ್ತಾ ಇದ್ರು ಉಮೇಶ್ ಅವರು. ನಾನು ಆದಷ್ಟು ಬೇಗ ಹುಷಾರಾಗಿ ಬರ್ತೀನಿ, ನೀವೆಲ್ಲ ಆರಾಮಾಗಿರಿ ಅಂಥೇಳಿ ಧೈರ್ಯ ತುಂಬೋ ಕೆಲಸವನ್ನ ಯಾರು ಬರ್ತಾರೆ ಅವ್ರಿಗೆ ಮಾಡಿ ಕಳಿಸ್ತಾ ಇದ್ರು. ಆದರೆ ಇದೀಗ ಅವರು ಮೃತಪಟ್ಟಿದ್ದಾರೆ, ನಿಧನರಾಗಿದ್ದಾರೆ. ಅವ್ರಿಗೆ ಸರ್ಜರಿ ಎಲ್ಲ ಮಾಡಿದ್ರು ಆ ಟೈಮ್ನಲ್ಲೇ. ಆದರೂ ಕೂಡ ಅದ್ಯಾವುದು ಫಲವನ್ನ ಕೊಡಲಿಲ್ಲ. ಲಿವರ್ ಕ್ಯಾನ್ಸರ್ ಸಮಸ್ಯೆಯಿಂದಾಗಿ ಉಮೇಶ್ ಅವರು ಬಳಲ್ತಾ ಇದ್ರು. ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟನ್ನು ಕೊಡಿಸಲಾಗ್ತಾ ಇತ್ತು. ಒಂದು ಕಡೆ ಏಜ್ ಕೂಡ ಆಗಿತ್ತು ಅವ್ರಿಗೆ, ವಯೋಸಹಜ ಸಮಸ್ಯೆಗಳೂ ಇತ್ತು, ಜೊತೆಗೆ ಕ್ಯಾನ್ಸರ್ ಕೂಡ ಇದ್ದಿದ್ದರಿಂದ ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟನ್ನು ವೈದ್ಯರು ಕೂಡ ಅವರಿಗೆ ನಿರಂತರವಾಗಿ ಕೊಡ್ತಾ ಬಂದಿದ್ರು. ಕನ್ನಡದ ಹಾಸ್ಯ ನಟ ಉಮೇಶ್ ಇನ್ನಿಲ್ಲ. ಕಿದ್ವಾಯಿ ಆಸ್ಪತ್ರೆಯಲ್ಲಿ ಉಮೇಶ್ ಅವರು ನಿಧನರಾಗಿದ್ದಾರೆ. ಕನ್ನಡ ಸಿನಿಮಾ ಲೋಕಕ್ಕೆ, ಅದರಲ್ಲೂ ಹಾಸ್ಯ ಲೋಕಕ್ಕೆ ಅವರ ಕೊಡುಗೆ ನಿಜಕ್ಕೂ ಅಪಾರವಾಗಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ಸಿನಿಮಾ ಬ್ಯೂರೋ ಹೆಡ್ ಆನಂದ್. ಸಾಕಷ್ಟು ದಿನಗಳಿಂದ ಅವರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ರು. ಹಾಸ್ಯ ಪ್ರಜ್ಞೆಯಿಂದಲೇ ಬಂದವ್ರನ್ನೆಲ್ಲ ಮಾತಾಡಿಸಿ ಕಳಿಸ್ತಾ ಇದ್ರು. ಅದು ನಮ್ಮ ಗಮನಕ್ಕೆ ಬರ್ತಾ ಇತ್ತು ಯಾರಾದ್ರೂ ಮೀಟ್ ಮಾಡಕ್ ಹೋದಂತ ಸಂದರ್ಭದಲ್ಲಿ. ಅಂದ್ರೆ ಕ್ಯಾನ್ಸರ್ ಯಾವ ಸ್ಟೇಜ್ನಲ್ಲಿ ಇತ್ತಂತೆ, ಟ್ರೀಟ್ಮೆಂಟ್ಗೆ ಹೆಂಗ್ ಸ್ಪಂದಿಸ್ತಾ ಇದ್ರಂತೆ, ಇವತ್ತೇನ್ ಮಾಹಿತಿ ಬಂತು, ಎಷ್ಟೊತ್ತಿಗೆ ನಿಧನರಾದ್ರು ಅಂತ ಆನಂದ್? ಎಸ್, ಶರ್ಮಿತಾ ಶೆಟ್ಟಿ ಅವರು ವಯಸ್ಸು 69-70 ವರ್ಷ ಆದ್ರೂ ಕೂಡ ಒಂದು ಲವಲವಿಕೆಯಿಂದ ಇದ್ರು. ಚಿತ್ರರಂಗದ ಕಾರ್ಯಕ್ರಮಗಳಲ್ಲೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ರು. ಸ್ವತಃ ನಮ್ಮ ಸ್ಟುಡಿಯೋಗೆ ಸಾಕಷ್ಟು ಸಲ ಬರ್ತಾ ಇದ್ರು. ಬಂದಾಗಲೂ ಕೂಡ ಹಾಸ್ಯ ಪ್ರಜ್ಞೆ ಅವರು ಎಲ್ಲರನ್ನೂ ನಗ್ನಗ್ತಾ ಮಾತನಾಡಿಸ್ತಾ ಇದ್ರು. ವಯಸ್ಸು ದೇಹಕ್ಕಾಗಿದೆ, ಮನಸ್ಸಿಗಲ್ಲ ಅನ್ನೋ ರೀತಿಯನ್ನು ನಡ್ಕೋತಾ ಇದ್ರು. ಕೆಲವೊಮ್ಮೆ ಅವರ ಎನರ್ಜಿ, ಅವರ ಇದನ್ನ ಕಂಡು ನಾವೇ ಒಂದ್ ರೀತಿ ದಿಗ್ಲಾಗ್ತಾ ಇತ್ತು. ಆ ಮಟ್ಟಿಗೆ ಅವರು ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ರು. ಸುಮಾರು 70 ವರ್ಷ ವಯಸ್ಸಿನ ಉಮೇಶ್ ಅವರು ಕಳೆದ 2 ತಿಂಗಳಿಗೂ
ತನಕನೂ ಚೆನ್ನಾಗಿ 80 ವರ್ಷ ಆರಾಮಾಗಿ ಆನಂದ್, 80 ವರ್ಷ ಆಗಿತ್ತು ಅವ್ರಿಗೆ. 70 ವರ್ಷ ವಯಸ್ಸಿನ ಉಮೇಶ್ ಅವರು ಕಳೆದ 2 ತಿಂಗಳ ತನಕ ಆರಾಮಾಗಿ ಇದ್ರು, ಅವ್ರಿಗೇನು ಆಗಿಲ್ಲ. ಆದ್ರೆ ಸ್ನಾನ ಮಾಡುವಾಗ ಜಾರಿ ಬಿದ್ದಂತ ಉಮೇಶ್ ಅವ್ರಿಗೆ ಕಾಲಿಗೆ ಪೆಟ್ಟಾಯ್ತು. ಆದ ನಂತರ ಆಸ್ಪತ್ರೆಗೆ ದಾಖಲಾದಾಗ ಗೊತ್ತಾಯ್ತು ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ. ಕ್ಯಾನ್ಸರ್ಗೆ 2 ತಿಂಗಳಿಂದ ಚಿಕಿತ್ಸೆಯನ್ನ ಪಡ್ಕೋತಾ ಇದ್ರು. ನಾನು ಹುಷಾರಾಗ್ತೀನಿ, ಆರಾಮಾಗ್ತೀನಿ, ವಾಪಸ್ ಬರ್ತೀನಿ ಅನ್ನೋ ರೀತಿಯಲ್ಲಿ ಅವರು ಎಲ್ಲರ ಜೊತೆನೂ ನಗ್ನಗ್ತಾ ಮಾತನಾಡ್ತಾ ಇದ್ರು, ಒಂದು ಕಾನ್ಫಿಡೆಂಟ್ ಆಗಿದ್ರು. ಆದ್ರೆ ಇವತ್ತು ಬೆಳಿಗ್ಗೆ 8 ಗಂಟೆ ಸುಮಾರಿಗೆ ಅವರು ಚಿಕಿತ್ಸೆ ಫಲಕಾರಿಯಾಗದೆ ನಮ್ಮನ್ನ ಬಿಟ್ಟೋಗಿದ್ರೆ ಅಂತ ಹೇಳ್ಬೋದು ಶರ್ಮಿತಾ ಶೆಟ್ಟಿ. ಯಾಕಂದ್ರೆ ಶರ್ಮಿತಾ ಶೆಟ್ಟಿ ಒಂದು ಹಿರಿಯ ಕೊಂಡಿಯನ್ನ ಕಳ್ಸ್ಕೊಂಡಿದೀವಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆಗಿನ ಕಾಲದ ಸಾಕಷ್ಟು ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೋತಾ ಇದ್ರು. ನಮ್ಮ ಸ್ಟುಡಿಯೋಗೂ ಬಂದಾಗಲೂ ಕೂಡ ಆಗಿನ ವಿಚಾರಗಳು, ಆಗಿನ ಶೂಟಿಂಗ್ ಸಮಯದ ಅನುಭವಗಳನ್ನ ಹಂಚ್ಕೊತಾ ಇದ್ರು. ಈಗ ಅಂತಹ ಅನುಭವಗಳನ್ನ ಹಂಚ್ಕೊಳ್ಳೋಕೆ ನಾವು ಯಾರ ಹತ್ರ ಹೋಗೋದು ಅನ್ನೋ ರೀತಿಯಲ್ಲಿ ಒಂದು ಶೂನ್ಯ ಭಾವ ಆವರಿಸ್ಕೊಂಡಿದೆ. ಏನು 1945ರಲ್ಲಿ ಮೈಸೂರಿನಲ್ಲಿ ಜನಿಸಿದಂತ ಉಮೇಶ್ ಅವ್ರಿಗೆ ಬಾಲ್ಯದಿಂದಲೇ ನಟನಾಗಬೇಕು, ನಾನು ಕಲಾವಿದನಾಗಿ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ಆಸೆ ಇರುತ್ತೆ. 4ನೇ ವಯಸ್ಸಿಗೆ ಅವರು ಗುಬ್ಬಿ ವೀರಣ್ಣ ಕಂಪ್ನಿಗೆ ಸೇರ್ಕೊಳ್ತಾರೆ. ಅಲ್ಲಿ ಒಂದು ರಂಗಭೂಮಿಯಲ್ಲಿ ಸಕ್ರಿಯರಾಗ್ತಾರೆ. 15ನೇ ವಯಸ್ಸಿಗೆ 1960ರಲ್ಲಿ ಪುಟ್ಟಣ್ಣ ಕಣಗಾಲು ಏನು ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಮಕ್ಕಳ ರಾಜ್ಯ ಅನ್ನೋ ಸಿನಿಮಾಗೆ ಉಮೇಶ್ ಸಾವನ್ನಪ್ಪಿದ್ದಾರೆ. ಸದ್ಯ ಚಿತ್ರರಂಗದಲ್ಲಿ ಹಾಸ್ಯ ಅಂತ ಅಂದರೆ ಮೊದಲು ನೆನಪಾಗುವಂಥದ್ದೇ ಉಮೇಶ್ ಸರ್ ಅವರ ಒಂದು ಹೆಸರು. ಅವರಿವತ್ತು ಕ್ಯಾನ್ಸರ್ನಿಂದ ಸಾವನ್ನಪ್ಪಿರುವಂಥದ್ದು. ಸದ್ಯ ನನ್ನ ಜೊತೆಗೆ ಅದರ ಬಗ್ಗೆ ಮಾತನಾಡೋದಕ್ಕೆ ಅವರ ಪುತ್ರಿ ಇದ್ದಾರೆ, ಜಯಲಕ್ಷ್ಮಿ ಅವರು, ಹಿರಿಯ ಪುತ್ರಿ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಮೇಡಮ್, ಎಷ್ಟೊತ್ತಿಗೆ ಆಗಿದ್ದು, ಏನು ಸಮಸ್ಯೆ ಆಗಿತ್ತು? 7:20ಕ್ಕೆ ಆಯಿತು. 8:20ಕ್ಕೆ ವೆಂಟಿಲೇಷನ್ ಹಾಕಿದ್ರಲ್ಲ, ಫ್ರಮ್ 19th ಹಾಕಿದ್ರು. ಫ್ರಮ್ ಟೋಟಲ್ 19-20 ಡೇಸ್ ಆಯ್ತು ಇವತ್ತಿಗೆ. ಏನು ಸಮಸ್ಯೆ, ಆರೋಗ್ಯ ಸಮಸ್ಯೆ ಏನಿತ್ತು? ಅದೇ ಅವತ್ತು ಬಿದ್ದರು, 10th ಫ್ರ್ಯಾಕ್ಚರ್ ಆಯಿತು. ಅವತ್ತಿಂದ ಆಮೇಲೆ ಗೊತ್ತಾಯಿತು ಲಿವರ್ ಕ್ಯಾನ್ಸರ್ ಫುಲ್ ಸ್ಪ್ರೆಡ್ ಆಗಿದೆ ಅಂತ. ಎಷ್ಟು ಟೈಮಿಂದ ಇಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ರು? ಆಯಿತು, ಒಂದು ತಿಂಗಳಾಗ್ತಾ ಬಂತೇನೋ. ಅಂದರೆ ಏನು, ನಿನ್ನೆ ಏನಾದರೂ ಸ್ವಲ್ಪ ಆರೋಗ್ಯದಲ್ಲಿ ಜಾಸ್ತಿ ವ್ಯತ್ಯಯ ಆಯಿತಾ? ಏನಾಗಿತ್ತು? ಇತ್ತು ಲೋ BP, ಮಾಮೂಲು BP ಕಡಿಮೆ ಆಯಿತು. ಆಮೇಲೆ ಕಣ್ಣೆಲ್ಲ ಹೇಳ್ತಾ ಇದ್ದೀನಿ, ಕೈ ತೋರಿಸಿ ಹೇಳ್ತಾ ಇದ್ದೆ. ಏನಾದರೂ ಹೇಳಿದ್ರ ಸರ್ ಕೊನೆದಾಗ? ಏನಾದರೂ ಮಾತು ಹೇಳ್ಬೋದು? ಮಾತಿದಾಗ್ಬಿಟ್ಟಿತ್ತು. ಎಲ್ಲಿ ಅವರ ಅಂತಿಮ ಸಂಸ್ಕಾರ ಎಲ್ಲ ಎಲ್ಲಾಗುತ್ತೆ? ಇನ್ನೂ ಡಿಸೈಡ್ ಮಾಡಿಲ್ಲ. ಮನೆಗೆ ಬಟ್ಟು ಹೋಗ್ತೀನಿ ಈಗ, ಮನೆಗೆ ಹೋದ್ಮೇಲೆ. ಸಾರ್ವಜನಿಕರಿಗೆ ಏನಾದರೂ ವ್ಯವಸ್ಥೆ ಇದೆಯಾ? ಮಾಡ್ತೀವಿ. ಮೊದಲು ಫಸ್ಟ್ ಮನೆಗೆ ಹೋಗ್ಬಿಟ್ಟು ಅಮ್ಮ ಇದ್ದಾರೆ ಮನೇಲಿ, ಅವ್ರಿಗೂ ಪಾಪ ಲೋ BP. ಅಮ್ಮ ನೋಡ್ಬಿಟ್ಟು ಅವ್ನು ಸ್ವಲ್ಪ ಮಾಡ್ಕೊಡ್ತೀವಿ. ಅಲ್ಲಿ ಪ್ರೊಸೀಜರ್ ಮುಗಿಸ್ಕೊಂಡು. ಅಭಿಮಾನಿಗಳಿಗೂ ಕೂಡ ಇದೊಂದು ದೊಡ್ಡ ಶಾಕೆ. ಯಾಕಂದರೆ ಉಮೇಶ್ ಸರ್ ಅಂತ ಅಂದರೆ ಅವರ ಮಾತುಗಳು ಅಪಾರ್ಥ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದ ಆ ಸ್ಟೈಲು ಎಲ್ಲ ಜನ್ರೇಷನ್ಗೂ ಕೂಡ, ಅಂದರೆ ಚಿಕ್ಕ ಜನ್ರೇಷನಿಂದ ಹಿಡಿದು ವಯಸ್ಸಾದವರು ಎಲ್ಲರಿಗೂ ಕೂಡ ಅವರು ಒಂದು ನಗಿಸ್ತಾ ಇದ್ರು. ಅದೆಲ್ಲ ನೆನಪಾಗುತ್ತೆ. 32 ಇಯರ್ಸ್ ಆಯ್ತು. ಅಣ್ಣ ದೊಡ್ಡವನು ಸತ್ತು 33 ಇಯರ್ಸ್ ಆಯ್ತು ಆಕ್ಸಿಡೆಂಟ್ ಆಗಿ. ನಾನು 2ನೇ ಮಗಳು ಅಪ್ಪನಿಗೆ. ನಿಮ್ಮ ಜೊತೆಗೆ ಏನಾದರೂ 2 ತಿಂಗಳು ಏನಾದರೂ ಹಂಚ್ಕೊಳ್ತಾ ಇದ್ರ? ಅದಕ್ಕೂ ಬಿಫೋರ್ ಏನಾದರೂ? ಅದೇ ತುಂಬ ನರಳಾಡ ಬದಲು ಹೋಗ್ಬೇಕು ಅಂತ ಯಾವಾಗಲೂ ಹೇಳ್ತಾ ಇದ್ರು. ಕ್ಯಾನ್ಸರಿಂದ ತುಂಬ ಪ್ರಾಬ್ಲಮ್ ಆಗಿತ್ತು. ಕ್ಯಾನ್ಸರಿಂದ ಅಂತಲ್ಲ, ಅವ್ರು ಬಿದ್ದು ಫ್ರ್ಯಾಕ್ಚರ್ ಆಗಿ ಅದೇ ಪೇಯ್ನೇ ಜಾಸ್ತಿ ಅವ್ರಿಗೆ. ಹಲೋ, ಇದು ಅವರ ಹಿರಿಯ ಪುತ್ರಿ ಆಗಿರುವಂತಹ ಜಯಲಕ್ಷ್ಮಿ ಅವರು ಹೇಳ್ತಾ ಇರುವಂತಹ ಮಾತುಗಳು. ಅಂದರೆ ಕ್ಯಾನ್ಸರ್ನಿಂದ ಜೊತೆಗೆ ಮನೆಯಲ್ಲಿ ಬಿದ್ದಾಗ ಅವರಿಗೆ ಕಾಲು ಪೆಟ್ಟಾಗಿತ್ತು, ಸೊಂಟ ಪೆಟ್ಟಾಗಿತ್ತು. ಇದರಿಂದ ವಿಚಾರ ಗೊತ್ತಾಯಿತು ಕ್ಯಾನ್ಸರ್ ಇದೆ ಅನ್ನುವಂಥದ್ದು. ಕಳೆದ 1 ತಿಂಗಳಿಂದಲೂ ಕೂಡ ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಾರ್ವಜನಿಕರಿಗೆ ಯಾವ ರೀತಿಯಾದಂತಹ ದರ್ಶನ ವ್ಯವಸ್ಥೆ ಇರಲಿದೆ ಅದೆಲ್ಲ ವಿಚಾರವನ್ನು ಕೂಡ ಮುಂದಿನ ಕ್ಷಣದಲ್ಲಿ ಇನ್ನೂ ಒಂದು ಕೆಲವೇ ಹೊತ್ತಲ್ಲಿ ಅಪ್ಡೇಟ್ ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನು ಜಯಲಕ್ಷ್ಮಿ ಅವರು ಕೊಟ್ಟಿರುವಂತಹದ್ದು. ಕ್ಯಾಮರಾಮನ್ ರಾಯ್ಡು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ಸದ್ಯಕ್ಕಿದು ಆಸ್ಪತ್ರೆಯಲ್ಲಿನ ಚಿತ್ರಣ. ಕಾರಣ ಇವತ್ತು 7:20ಕ್ಕೆ ವೆಂಟಿಲೇಟರ್ನಲ್ಲಿ ಇದ್ದಂಥ ಉಮೇಶ್ ಅವರು ಈ ಹಲೋಕವನ್ನು ತ್ಯಜಿಸಿದ್ದಾರೆ. ತಮ್ಮ ಹಾಸ್ಯದ ಮುಖೇನ ಮನೆ ಮಾತಾಗಿದ್ದಂಥ ಉಮೇಶ್ ಅವರು ಇನ್ನಿಲ್ಲ. ಮನೆಯಲ್ಲಿ ಬಿದ್ದು ಪೆಟ್ ಮಾಡ್ಕೊಂಡಂಥ ಉಮೇಶ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಲಿವರ್ ಕ್ಯಾನ್ಸರ್ಗೆ ತುತ್ತಾಗಿದ್ರು. ಅದು ಲಿವರ್ ಕ್ಯಾನ್ಸರ್ ಅನ್ನೋದು ಅದು ವ್ಯಾಪಿಸ್ಬಿಟ್ಟಿತ್ತು, ಸ್ಪ್ರೆಡ್ ಆಗಿಬಿಟ್ಟಿತ್ತು ಅವ್ರು ಆಸ್ಪತ್ರೆಗೆ ಬಂದಾಗ. ಯಾಕಂದರೆ ಅವರಿಗೆ ಕ್ಯಾನ್ಸರ್ ಇದೆ ಅಂತ ಪಾಪ ಗೊತ್ತಿರಲಿಲ್ಲ. ಯಾವಾಗ ಮನೇಲಿ ಬಿದ್ದು ಪೆಟ್ಟಾಗ್ತಾರೆ ಆ ಟೈಮ್ನಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿದಾಗ ಒಂದಿಷ್ಟು ಟೆಸ್ಟ್ಗೆಲ್ಲ ಒಳಪಡಿಸಿದಾಗಲೇ ಗೊತ್ತಾಗೋದು. ಇನ್ನು ಸಾಕಷ್ಟು ಮಂದಿ ಉಮೇಶ್ಗೆ ಕ್ಯಾನ್ಸರ್ ಇದೆ ಮತ್ತು ಬಿದ್ದು ಪೆಟ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾದಾಗ ಮತ್ತು ಕಂಟಿನ್ಯೂಸ್ ಆಗಿ ಹಾಸ್ಪಿಟ್ಲಲ್ಲೇ ಅವ್ರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾಗ
ಗಿರಿಜಾ ಲೋಕೇಶ್ ಸೇರಿದಂತೆ ಅವ್ರ ಕಾಲದಲ್ಲಿ ನಟನೆ ಮಾಡ್ತಾ ಇದ್ದಂಥ ನಟ ನಟಿಯರು ಆಸ್ಪತ್ರೆಗೆ ಭೇಟಿ ಕೊಟ್ಟು ನನಗೆ ಆಗಲೂ ಎಷ್ಟು ಲವಲವಿಕೆಯಿಂದ ಹಾಸ್ಯಭರಿತವಾಗಿ ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ನನಗೆ ತುಂಬ ವರ್ಷದಿಂದ ಡಾಕ್ಟ್ರು ಪರಿಚಯ, ಏನು ಸಮಸ್ಯೆ ಇಲ್ಲ, ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ, ನಾನು ಆರಾಮಾಗಿ ಬೇಗ ಬಂದ್ಬಿಡ್ತೀನಿ ಆಸ್ಪತ್ರೆಯಿಂದ ಅನ್ನೋ ಮಾತನ್ನು ಯಾರು ಬಂದರೂ ಅವ್ರಿಗೆ ಧೈರ್ಯ ತುಂಬಿ ಹೇಳಿ ಕಳಿಸ್ತಾ ಇದ್ರಂತೆ ಉಮೇಶ್ ಅವರು. ಆದರೆ ಮನೆಯವ್ರು ಮಾತಾಡ್ತಾ ಹೇಳ್ತಾ ಇದ್ರು, ನೋಡಿ ಆ ನೋವು ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ ನನಗೆ, ಇಷ್ಟೆಲ್ಲ ನೋವು ತಿನ್ನೋಕ್ಕಿಂತ ಬೇಗ ಹೋಗೋದು ಒಳ್ಳೇದು ಅಂತ ಅಪ್ಪ ಹೇಳ್ತಾ ಇದ್ರು ಅಂತ ಅವ್ರ ಪುತ್ರಿ ಮಾತಾಡ್ತಾ ಹೇಳ್ತಾ ಇದ್ರು. ಒಂದು ಕಡೆ ಕ್ಯಾನ್ಸರ್, ಮತ್ತೊಂದು ಕಡೆ ವಯಸ್ಸಾಗಿದ್ದಂಥ ಕಾರಣ ಬಿದ್ದು ಪೆಟ್ಟಾಗಿದ್ದರಿಂದ ಕಾಲು ಫ್ರ್ಯಾಕ್ಚರ್ ಆಗಿತ್ತು, ಜೊತೆಗೆ ಸೊಂಟಕ್ಕೆ ಏಟು ಬಿದ್ದಿತ್ತು, ಭುಜಕ್ಕೂ ಏಟು ಬಿದ್ದಿದ್ರಿಂದ ಆ ನೋವೇ ಅವರಿಗೆ ಜಾಸ್ತಿ ಇತ್ತು, ಕ್ಯಾನ್ಸರ್ಗಿಂತನೂ ಆ ನೋವು ಜಾಸ್ತಿ ಇತ್ತು ಅಂತ ಅವ್ರ ಮಗಳು ಹೇಳ್ತಾ ಇದ್ರು. ಅಂದರೆ ಕ್ಯಾನ್ಸರ್ ಕೂಡ ಕೊನೆ ಗಳಿಗೆಯಲ್ಲಿ ವಿಪರೀತ ನೋವನ್ನು ತರಿಸ್ಬಿಡುತ್ತೆ, ಅದು ಸಹಿಸಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟರ ಮಟ್ಟಿಗೆ ನೋವನ್ನು ತರಿಸ್ಬಿಡುತ್ತೆ. ವಯಸ್ಸು ಬೇರೆ ಆಗಿತ್ತು, 80 ವರ್ಷ. ಹಾಗಾಗಿ ಆ ಟ್ರೀಟ್ಮೆಂಟ್ಗೆ ಒಂದು ಹಂತದವರೆಗೆ ಅವರು ಸ್ಪಂದಿಸಿದ್ದಾರೆ. ಆದರೆ ಇವತ್ತು ಬೆಳಗ್ಗೆ 7:20ಕ್ಕೆ ಇಹಲೋಕವನ್ನು ತ್ಯಜಿಸಿದ್ದಾರೆ, ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಸ್ಯಾಂಡಲ್ವುಡ್ಗೆ ಹಾಸ್ಯ ಲೋಕಕ್ಕೆ ಅದರಲ್ಲೂ ಉಮೇಶ್ ಅವರ ಕೊಡುಗೆ ಅಪಾರ. ಇನ್ನು ಉಮೇಶ್ ಅವರ ಒಡನಾಟದ ಬಗ್ಗೆ ನೆನಪನ್ನ ಮಾಡ್ಕೊಳ್ಳೋದಕ್ಕೆ, ಅವ್ರ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ನಟರಾಗಿರುವಂಥ ಹೊನ್ನವಳ್ಳಿ ಕೃಷ್ಣ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹೊನ್ನವಳ್ಳಿ ಕೃಷ್ಣ ಅವರೇ, ಇಂಥ ವಿಚಾರಗಳು ಬಂದಾಗ ನಿಜಕ್ಕೂ ಮಾತಾಡೋಕೆ ಬೇಜಾರಾಗುತ್ತೆ, ಯಾಕಂದರೆ ಉಮೇಶ್ ಅವರ ಕೊಡುಗೆ ಸ್ಯಾಂಡಲ್ವುಡ್ಗೆ ಹಾಸ್ಯ ಲೋಕಕ್ಕೆ ಅಪಾರವಾಗಿತ್ತು. ಇನ್ಫ್ಯಾಕ್ಟ್ ಆಸ್ಪತ್ರೆಯಲ್ಲಿ ಇರುವಾಗಲೂ ಕೂಡ ಬಹಳ ಲವಲವಿಕೆಯಿಂದನೇ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ರು. ನೀವು ಕೊನೆಯದಾಗಿ ಭೇಟಿ ಮಾಡಿದ್ದು ಯಾವಾಗ? ಸೊ ಅವತ್ತು ಸಿನಿಮಾಗಳಲ್ಲಿ ನಟಿಸುವಂಥ ಸಂದರ್ಭದಲ್ಲಿ ಅವ್ರ ಒಡನಾಟವನ್ನು ಇವಾಗ ನೆನಪು ಮಾಡ್ಕೊಳ್ಳೋದಾದ್ರೆ ಹೊನ್ನವಳ್ಳಿ ಕೃಷ್ಣ ಅವರೇ. ನಾನು ಮೊನ್ನೆ ಆಸ್ಪತ್ರೆಗೆ ಹೋಗಿದ್ದೆ. ಹಾ, ಅಲ್ಲಿ ಹೋದಾಗ ಅವರು ಏನ್ ಗೆಳೆಯ ಅಂತ ಅಂದ್ರು. ಆಗ್ಲೂ ನಗ್ತಾ ಇದ್ರು ಅವರು. ನಿಮ್ ನಗು ಇದೇ ರೀತಿ ಶಾಶ್ವತವಾಗಿರ್ಲಿ ಅಂತ ನಾನು ಅಂದೆ. ಯಾವಾಗ್ಲೂ ನಗ್ತಾ ಇರ್ತೀನಮ್ಮ, ನಗ್ತಾ ಇರ್ಬೇಕು, ಅದಷ್ಟೇ ಏನಿದೆ. ಪ್ರತಿ ಒಬ್ಬ ಮನುಷ್ಯನಿಗೂ ಒಂದಿನ ಹುಟ್ಟು ಒಂದಿನ ಸಾವು ಇದ್ದೋಗೋವರೆಗೂ ನಾವು ಎಲ್ಲಾರ ಹತ್ರನು ಒಳ್ಳೆ ಹೆಸರು ತಗೋಬೇಕು ಅಂತ ಹೇಳಿದ್ರು. ಅದು ಈಗ ನಮ್ಗೆ ಬೇಜಾರಾಗುತ್ತೆ. ನೀವ್ ಹೇಳ್ತಾ ಇದ್ರೆ ನನಗೆ ಬೇಜಾರಾಗುತ್ತೆ. ಅವ್ರ ಕುಟುಂಬದವ್ರಿಗೆ ಎಲ್ಲರಿಗೂ ಏನು ಶಾಂತಿ ಸಿಗ್ಲಿ. ಏನು ಇಲ್ಲ, ಮೊನ್ನೆ ಹೋಗಿ ನೋಡ್ಕೊಂಡು ಅವ್ರ ಮಗಳ ಹತ್ರ ಮಾತಾಡ್ಕೊಂಡು ಬಂದೆ. ಹಾಗಾಗಿ ಅವರು ಎಲ್ಲಾರ್ಗೂ ಶಾಂತಿ ಸಿಗ್ಲಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಅಲ್ವೇ? ಹೌದು ಹೌದು. ನೀವಂದ್ರಿ ಆಸ್ಪತ್ರೆಗೆ ಹೋದಾಗ ಅಲ್ಲೂ ಲವಲವಿಕೆಯಿಂದ ನಗ್ತಾನೆ ಮಾತಾಡಿದ್ರು ನಮ್ಮ ಹತ್ರ, ಆದಷ್ಟು ಬೇಗ ನಾನು ಹುಷಾರಾಗಿ ಬಂದ್ಬಿಡ್ತೀನಿ ಅಂತಾನೆ ಹೋದವ್ರಿಗೆಲ್ಲ ಅವ್ರು ಹೇಳ್ತಾ ಇದ್ದಿದ್ದು. ಮಾತಾಡಿದ್ರು. ಹಾ, ಏನಿಲ್ಲ ಕಣ, ಚೆನ್ನಾಗಿದ್ದೀನಿ ಕಣ, ಬರ್ತೀನಿ ಇರೋ ಅಂತ ಅಂದ್ರು. ಆದಷ್ಟು ಬೇಗ ಬನ್ನಿ, ಏನೋ ಹುಷಾರಾಗಿ, ಏನೋ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳಿದ್ದೆ. ಆಯ್ತು ಮಗ ಅಂತ ಅಂದ್ರು. ಆಮೇಲೆ ಅವ್ರ ಜೊತೆ ನಾನು ಸುಮಾರು ಸಿನಿಮಾ ಮಾಡಿದ್ದೀನಿ. ಅವರು ಒಂದ್ ಸ್ವಲ್ಪ ನೆಸೆ ಹಾಕತ್ತಾ ಇದ್ರು. ನೆಸೆ ಅವ್ರಿಗೆ ಇನ್ನೇನು ಬೀಡಿ ಸಿಗರೇಟು ಡ್ರಿಂಕ್ಸ್ ಅವು ಇವು ಏನು ಇಲ್ಲ. ಆದ್ರೂನು ನಾನು ಅವ್ರಿಗೆ ಒಳ್ಳೇದನ್ನ ಬಯಸ್ತೀನಿ, ಒಳ್ಳೇದನ್ನ ಇದು ಮಾಡ್ತೀನಿ. ಅವ್ರ ಜೊತೆ ಅಭಿನಯ ಮಾಡ್ತಾ ಇದ್ದಾಗ ಆ ನೆನಪುಗಳು ಹೊನ್ನವಳ್ಳಿ ಕೃಷ್ಣ ಅವರೇ, ಯಾಕಂದ್ರೆ ಈಗ ನೋಡಿ ದಿಗ್ಗಜರ ಜೊತೆ ಮಾಡಿದ್ದಾರೆ. ನಾವ್ ಜೊತೆಲಿ ಮಾಡ್ತಿದ್ವಲ್ಲ, ನಮ್ಗೆ ಎಲ್ಲಾ ಸಿನಿಮಾದಲ್ಲಿ ಬರ್ತಿದ್ದಂಗೆ ನಾನು ಹೋಗ್ತಿದ್ದಂಗೆ, ಕೃಷ್ಣ ನಾನು ಒಂದ್ ಸ್ವಲ್ಪ ಲೇಟ್ ಆಯ್ತು ಇವತ್ತು ಬರೋದು, ಬೇಜಾರ ಮಾಡ್ಕ, ಅಯ್ಯ ಅಣ್ಣ ಬನ್ನಿ, ಇನ್ನು ಏನು ಆಗಿಲ್ಲ, ಬಂದ ಜೊತೆಲಿ ಟಿಫನ್ ಮಾಡೋಣ ಎಲ್ಲ ಅಂತ ಹೇಳ್ಕೊಂಡು ಟಿಫನ್ ಅವ್ರಿಗೂ ಟಿಫನ್ ಕೊಡ್ಸಿ, ನಾನು ಟಿಫನ್ ತಿಂದು ಎಲ್ಲ ಬರ್ತಿದ್ದು. ಅದು ಒಂಥರ ಖುಷಿ ಆಗುತ್ತೆ. ಈಗ ನೀವ್ ಹೇಳಿರೋದು ನೋಡಿದಾಗ ದುಃಖ ಆಗುತ್ತೆ. ಹೌದು ಅಲ್ವಾ? ಅಭಿನಯದ ಮೂಲಕ ಮತ್ತೆ ಅವ್ರ ಹಾಸ್ಯ ಪ್ರಜ್ಞೆ ಮೂಲಕ ಎಂದಿಗೂ ಅವ್ರು ನಮ್ಮ ಜೊತೆ ಜೀವಂತವಾಗಿರ್ತಾರೆ, ಶಾರೀರಿಕವಾಗಿ ಇಲ್ಲದೆ ಇದ್ರು.
ಈಗ ಹಾಸ್ಯ ನಟನಾಗಬೇಕು ಅಂತಾನೆ ಅವರು ಸಿನಿಮಾ ರಂಗಕ್ಕೆ ಬಂದಿದ್ದ, ಯಾಕಂದ್ರೆ ಬಾಲನಟನಾಗಿ ಗುರುತಿಸ್ಕೊಂಡಿದ್ರು, ಆಮೇಲೆ ರಂಗಭೂಮಿಯಲ್ಲಿ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಅಂದ್ರೆ ಹಾಸ್ಯ ನಟನಾಗಬೇಕು ಅಂತಾನೆ ಅವ್ರಿಗೆ ಇದ್ದಿದ್ದಂತ. ನಿಮ್ಮ ಹತ್ರ ಯಾವತ್ತಾದ್ರೂ ಆ ವಿಷಯವಾಗಿ ಮಾತಾಡಿದ್ರಾ? ಮಳೆ ಇಳಿದು ಬಾ ಇದು ಸಾಂಗು ಹ ಒಂದು ಮಕ್ಕಳ ಸಿನಿಮಾ ಅದು ಬಹಳ ಅದ್ಭುತವಾಗಿತ್ತು. ಹ ಹಾ, ಅದು ಮಕ್ಕಳ ರಾಜ್ಯ, ಅದೇ ಹೇಳಿದ್ದು. ಹ್ಮ್ ಅದು ನೆನ್ಸ್ಕೊಂಡಾಗ ಹ್ಮ್ ಮನ್ಸು ಯಾತಕ್ಕೆ ಹೀಗಾಯ್ತು, ಅಲ್ಲ ಸಹಜ ಬಿಡಿ, ಹ್ಮ್ ನಾವು ಸಹಜ ಇದ್ರೂನು ಹ್ಮ್ ಇನ್ನೂ ಬದುಕಿರ್ಬೇಕಾಗಿತ್ತು. ಹ್ಮ್ ಬದುಕು ಬಂಗಾರ, ಹ್ಮ್ ಆಮೇಲೆ ಸಿಂಗಾರ ಹ್ಮ್ ಅಲ್ವಾ? ನಿಜ ನಿಜ. ಆ, ಬಹುಶಃ ಮುಂಚೆನೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿದ್ರೆ ಬೇಗನೆ ಟ್ರೀಟ್ಮೆಂಟ್ ತಗೊಂಡಿದ್ರೆ ಇನ್ನೊಂದು ಸ್ವಲ್ಪ ವರ್ಷ ನಮ್ಮ ಜೊತೆ ಇರ್ತಿದ್ರು ಅಂತ ಕಾಣಿಸುತ್ತೆ. ಥ್ಯಾಂಕ್ ಯು ಹೊನ್ನವಳ್ಳಿ ಕೃಷ್ಣ ಅವರೇ, ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ ಉಮೇಶ್ ಅವ್ರ ಕುರಿತಂತೆ. ಇದೀಗ ಮಾತನಾಡೋದಕ್ಕೆ ನಟರಾಗಿರುವಂತಹ ಮಂಡ್ಯ ರಮೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಮಂಡ್ಯ ರಮೇಶ್ ಅವರೇ, ನಿಜಕ್ಕೂ ಬೇಸರ ಆಗುತ್ತೆ, ಯಾಕಂದ್ರೆ ಸ್ಯಾಂಡಲ್ವುಡ್ನ ಪಾಲಿಗೆ ಹಾಸ್ಯ ಲೋಕಕ್ಕೆ ಉಮೇಶ್ ಅವ್ರ ಕೊಡುಗೆ ಅಪಾರ. ರಂಗಭೂಮಿಯಲ್ಲೂ ಛಾಪು ಮೂಡಿಸೋದ್ರಿಂದ ಅವ್ರ ಒಡನಾಟದ ಬಗ್ಗೆ ಇವಾಗ ನೆನಪು ಮಾಡ್ಕೊಳ್ಳೋದಾದ್ರೆ ಬಹಳ ದೊಡ್ಡ ದಿಗ್ಭ್ರಾಂತಿ ಯಾಕೆಂದ್ರೆ ಹ್ಮ್ ನಮ್ಮ ಮತ್ತು ನಮ್ಮ ಸಂಸ್ಥೆಯ ಮತ್ತು ಅವರ ಒಡನಾಟ ಹ್ಮ್. ತುಂಬಾ ಗಾಢವಾಗಿತ್ತು. ಹ್ಮ್ ಎಷ್ಟು ಅಂತಂದ್ರೆ ನಮ್ಮ ಮಕ್ಕಳಿಗೆ ಅವರು ಬೆಂಗಳೂರಿಂದ ಬಂದು ಇಲ್ಲಿ ಉಳಿದು 10 ದಿನಗಳ ಕಾಲ ಮಕ್ಕಳಿಗೆ ನಾಟಕ ಕಲಿಸಿ, ನಾಟಕದ ಹೆಸರು ಎಲ್ಲರೂ ನಮ್ಮವರೇ ಅಂತ. ಆ ನಾಟಕ ಕರ್ನಾಟಕದಾದ್ಯಂತ ಪ್ರಸಾರ ಆಗಿ ಅದನ್ನ ಯಾರ ಕದ್ದು ಶೂಟ್ ಮಾಡಿ ಅದೊಂದು ದೊಡ್ಡ ಸಂಚಲನ ಆಗಿ ಅದೊಂದು ಬಹಳ ಒಂದು ದೊಡ್ಡ ಅದ್ಭುತವಾದ ಕಲೆಯನ್ನ ಪ್ರದರ್ಶಿಸಿದ್ರು ಅವರು. ಆಮೇಲಿಂದ ಆತ ನನ್ನ ಪ್ರಕಾರ ರಂಗಭೂಮಿಯಲ್ಲಿ ಅಥವಾ ಸಿನಿಮಾದಲ್ಲಿ ಸಕಲ ಕಲಾವಲ್ಲಭ. ಆದ್ರೆ ಅವರು ಹಾರ್ಮೋನಿಯಂ ಬಾರಿಸ್ತಾ ಇದ್ರು, ಅವರು ಸಂಗೀತದ ಸಂಯೋಜನೆ ಮಾಡ್ತಾ ಇದ್ರು, ಅವರು ಹಾಡ್ತಾ ಇದ್ರು, ಅವರು ಆಕ್ಟ್ ಮಾಡ್ತಾ ಇದ್ರು, ಮತ್ತು ಅವ್ರು ಪುಸ್ತಕ ಬರೀತಾ ಇದ್ರು. ಕನ್ನಡದಲ್ಲಿ ಒಬ್ಬ ಶ್ರೇಷ್ಠ ಪ್ರತಿಭಾವಂತ ನಟನೊಬ್ಬ ಪುಸ್ತಕ ಬರೆಯೋದು ಅಂತಂದ್ರೆ ಅವನಿಗೊಂದು ವಿಶೇಷವಾದ ಸಂವೇದನೆ ಪ್ರಜ್ಞೆ ಇದ್ರೆ ಮಾತ್ರ ಸಾಧ್ಯ. ಅದನ್ನ ಬಹಳ ಚೆನ್ನಾಗಿ ಮಾಡ್ತಾ ಇರೋರು. ಅದನ್ನ ಬಹಳ ಕಮ್ಮಿ ಜನಕ್ಕೆ ಮಾತ್ರ ಇರೋದು. ಅವ್ರ ಮಗ ತುಂಬಾ ಸಣ್ಣ ವಯಸ್ಸಿನಲ್ಲೇ ಹೋಗ್ಬಿಟ್ಟ. ಇಡೀ ಜೀವನವೇ ದೀರ್ಘವಾದ ನೋವು ಅವ್ರದ್ದು. ಕಡೆದು ಅಷ್ಟೇ ನೋವು. ನನಗೆ ಕಡೆ ದಿನಗಳಲ್ಲಿ ಹೋಗಿ ನೋಡಕ್ ಅಂದ್ರೆ ತುಂಬಾ ಒತ್ತಡದಲ್ಲಿ ಉಳಿದ್ಬಿಟ್ಟೆ. ತುಂಬಾ ನನಗೆ ಇವತ್ತು ಹೋಗ್ಬೇಕು ನಾಳೆ ಹೋಗ್ಬೇಕು ಅಂದ್ಕೊಂಡೆ ಆಗ್ಲೇ ಇಲ್ಲ. ಇದು ಎಲ್ಲೋ ದೂರದಲ್ಲಿದ್ದೀನಿ. ಆದ್ರೆ ಅವರ ಮುಖ, ಅವ್ರ ಸದಾ ನಗು, ಅವರು ತಮಾಷೆ ಮಾಡ್ತಾ ಇದ್ದಿದ್ದು, ಅವ್ರ ಜೊತೆ ಕಳೆದಂತ ಸಂಗತಿಗಳು ಕೇಳಿಸ್ಕೊಳ್ತಿದ್ರೆ ತುಂಬಾ ನಗಿಸ್ತಾರಲ್ಲ, ಅವ್ರ ಜೀವನದಲ್ಲಿ ತುಂಬಾ ದುಃಖ ಇರುತ್ತೆ ಅಂತಾರಲ್ಲ, ಅದಕ್ಕೆ ಉಮೇಶ್ ಅವ್ರ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದಾ? ಅನುಮಾನನೇ ಇಲ್ಲ. ರೈಲ್ವೆ ಟ್ರ್ಯಾಕ್ ಮೇಲೆ ಬಾಲ್ ಎತ್ಕೊಂಡು ಹೋಗ್ಬಿಟ್ಟು ಕ್ರಿಕೆಟ್ ನಲ್ಲಿ ಅವ್ರ ಮಗ ಸತ್ತೋಗ್ಬಿಟ್ಟ. ನನಗೆ ಅವ್ರ ಜೀವನ, ಇಡೀ ಜೀವನವೇ ಅಂದ್ರೆ ತಮಗ್ ಬೇಕಾದ್ದು ಎಲ್ಲ ಕಾಲದಲ್ಲೂ ಎಷ್ಟೋ ಜನಕ್ಕೆ ದಕ್ಕೋದೇ ಇಲ್ಲ ಅಂತಾರೆ. ಎಲ್ಲ ಪ್ರತಿಭೆ ಇದ್ದು ಅಂದ್ರೆ ಇಡೀ ಕರ್ನಾಟಕದಲ್ಲಿ ಕನ್ನಡ ನಾಡಿನ ಒಂದು ದಾಖಲೆ ಇದೆ, ರೆಕಾರ್ಡ್ ಇದೆ. ತುಂಬಾ ಜನ ಗೊತ್ತಿಲ್ಲ. ಅತಿ ಸಣ್ಣ ವಯಸ್ಸಿನಲ್ಲಿ ನಾಯಕ ನಟ ಆಗಿದ್ದು ಅವರೇನೆ. ಅವ್ರ 10 ವಯಸ್ಸಿನಲ್ಲೂ 12 ವಯಸ್ಸಿನಲ್ಲೂ ಹೀರೋ ಆಗ್ಬಿಟ್ರು. ಅಂದ್ರೆ ಮಕ್ಕಳ ರಾಜ್ಯ ಅಂತ ಒಂದು ಪಿಕ್ಚರ್ ಅಲ್ಲಿ, ಪದ್ಮಿನಿ ಪಿಕ್ಚರ್ಸ್ ಅವ್ರದ್ದು ಬಹಳ ಗ್ರೇಟ್ ಫಿಲ್ಮ್ ಅದ. ಆ ಫಿಲ್ಮ್ ಅಲ್ಲಿ ಹೀರೋ ಆಗಿ ಎಂಟ್ರಿ ತಗೋತಾರೆ. ಅಲ್ಲಿಂದ ಕಂಪನಿಯಿಂದ ಹೋಗಿರ್ತಾರೆ, ಮತ್ತೆ ವಾಪಸ್ ಕಂಪನಿಗೆ ಬರ್ತಾರೆ, ಕಂಪನಿಲಿ ಹಾರ್ಮೋನಿಯಂ ಬಾರಿಸ್ತಾರೆ, ಮತ್ತೆ ಬೆಳೆಸ್ತಾರೆ. 100 ಜನಕ್ಕೆ ಗುಬ್ಬಿ ಕಂಪನಿಲಿ ಅನೇಕ ಜನಕ್ಕೆ ಹಾರ್ಮೋನಿಯಂ ಬಾರಿಸ್ತಾ, ನಾಟಕ ಮಾಡ್ತಾ, ಆಕ್ಟ್ ಮಾಡ್ತಾ, ಹೇಳ್ಕೊಡ್ತಾ ಬಿಡಿದ ಅವ್ರ ಜೀವನದ ಕತೆ ಒಂದು ದೊಡ್ಡ ಆದರ್ಶ. ಆಕ್ಚುಲ್ ಆಗಿ ಅವ್ರ ಹೊಸ ಆಕ್ಟರ್ಸ್ ಯಾರು ಇದಾರೆ ಅಂದ್ರೆ ಅವ್ರ ಕತೆ ಓದ್ಬಿಟ್ರೆ ಎಷ್ಟು ಕಷ್ಟ ಇದೆ, ಎಷ್ಟು ತಾಳ್ಮೆ ಬೇಕು ಅಂತೆಲ್ಲ ಅನ್ಸುತ್ತೆ. ಬಹಳ ಅದ್ಭುತವಾದಂತ ಒಂದು ದೊಡ್ಡ ಸಂಸ್ಕಾರಯುತವಾದ ಜೀವ ಅದು. ಕನ್ನಡ ನಾಡಿನಲ್ಲಿ ಒಂದು ದೊಡ್ಡ ಸಂಸ್ಕಾರಯುತವಾದ ಜೀವ ಕಲಾವಿದಂಗ ಒಬ್ಬಂಗಿದೆ ಅಂತಂದ್ರೆ ಅದು ನಿಜವಾಗ್ಲೂ ಉಮೇಶ್ ಅವರು. ಅವ್ರು ಬದುಕಿರ್ಬೇಕಾಗಿತ್ತು ಅಂತ ನಾನು ಸುಮ್ಮನೆ ಹೇಳೋದ್ ಬೇರೆ. ಆದ್ರೆ ಬದುಕಿದಾಗ ಅವರು ಎಷ್ಟು ಸಂತೋಷವಾಗಿದ್ರು ಅಂತ ನನಗೆ ಅವ್ರ ಶೂಟಿಂಗ್ ಅಲ್ಲಿ ವಾಪಸ್ಸು ಮುಗಿಸ್ಬಿಡೋಣ ಮನೆಗೆ ಹೊರಡಿ ಆಯ್ತಲ್ಲ ಅಂತ ಹೇಳಿದ್ರೆ, ತುಂಬಾ ಪಿಕ್ಚರ್ ಜೊತೆ ಮಾಡಿದ್ರು ಬೇಕಾದಷ್ಟು. ಅದು ಲೆಕ್ಕ ಇಲ್ಲ. ಹೊರಡಿ ಅಂತಂದ್ರೆ ಸುಮ್ಮನೆ ಶೂಟಿಂಗ್ ಬಂದಿ ಸಂತೋಷವಾಗಿ ಕಾಲ ಕಳಿಯೋಣ, ಮನೆಗೆ ಹೋಗೋದಿದ್ದೇ ಇರುತ್ತೆ ಅನ್ನೋರು. ಬಿಟ್ಟ ತಕ್ಷಣ ಓಡೋರೇ ಜಾಸ್ತಿ ನಾವೆಲ್ಲ. ಆದ್ರೆ ಅವ್ರು ಆ ಕಾಯಕವನ್ನ ಅಷ್ಟು ಪ್ರೀತಿ ಮಾಡ್ತಾ ಇದ್ರು ಅಂತ. ತುಂಬಾ ಮಲ್ಟಿ ಟ್ಯಾಲೆಂಟೆಡ್. ಬಹುಶಃ ತುಂಬಾ ಜನಕ್ಕೆ ಗೊತ್ತಿಲ್ಲ. ಅಂದ್ರೆ ಅವರ ಕಾಮಿಡಿ ಸೆನ್ಸ್ ಅನ್ನು ಮಾತ್ರ ನಾವು ತೆರೆ ಮೇಲೆ ನೋಡಿದೀವಿ ಬಿಟ್ರೆ, ನೀವಂದ್ರೆ ಹಾರ್ಮೋನಿಯಂ ಬಾರಿಸ್ತಾ ಇದ್ರು, ಅತ್ಯದ್ಭುತವಾಗಿ ಹಾಡು ಹೇಳ್ತಾ ಇದ್ರು. ಅಂದ್ರೆ ಈ ವಿಷಯವಾಗಿ ತನಗೊಂದು ಅವಕಾಶಗಳು ಬೇಕಿತ್ತು ಅಂತ ಯಾವ ತರ ಮಾತಾಡಿದ್ರ ನಿಮ್ಮ ಹತ್ರ ಅವರು? ಹೌದೌದು, ತುಂಬಾ
ಅನೇಕ ಅವಳ ನನಗೆ ಈ ಸಂದರ್ಭದಲ್ಲಿ ತುಂಬಾ ನೆನಪಾಗುತ್ತೆ, ದಿನಗಟ್ಲೆ ಮಾತಾಡೋಸ್ಬೇಕಾಗುತ್ತೆ, ಆದ್ರೆ ಆಗಲ್ಲ. ಅದು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಇದು ತುಂಬಾ ನೋವಿನ ವಿಚಾರ. ಬಹಳ ಬಹಳ ನೋವಾಗಿದೆ. ಮನುಷ್ಯ ಸತ್ತ ಮೇಲಾದ್ರೂ ಸುಖವಾಗಿರ್ಲಿ ಅಂತ ಹಾರೈಸ್ತೇನೆ ಅಷ್ಟೇ. ಈಗ ನೋಡಕ್ ಹೋಗ್ತಾ ಇದೀರಾ ನೀವು? ಕೊನೆಯದಾಗಿ ಯಾವಾಗ ಮೀಟ್ ಮಾಡಿದ್ರಿ ನೀವ್? ಅಂದ್ರೆ ಇತ್ತೀಚೆಗೆ ಆಸ್ಪತ್ರೆಗೆ ಅವ್ರು ಅಡ್ಮಿಟ್ ಆಗಿ ಇಲ್ಲ ನನಗೆ ಒಂದೂವರೆ ಎರಡು ವರ್ಷದಿಂದ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ರು. ಎಲ್ಲಿ ಸಿಕ್ಕರು ನನ್ನ ಕಾಲಿಗೆ ನಮಸ್ಕಾರ ಮಾಡೋದು ಒಂದು ಪದ್ಧತಿ, ಹಲಬ್ರು ಸಿಕ್ಕಾಗ ನಮಸ್ಕಾರ ಮಾಡಿದೆ. ಹೇಗಿದೆ ಕಂದ, ಚೆನ್ನಾಗಿದ್ಯಾ ಅಂದ್ರೆ ಬಹುಶಃ ಯಾವುದೋ ಪತ್ರಿಕೆಯ ಸಿನಿ ಸಮ್ಮಾನದಲ್ಲಿ ಸಿಕ್ಕಿದ್ರು, ಸ್ಟೇಜ್ ಮೇಲೆ ಮಾತಾಡುವಾಗ ಮುಂಚೆ ಸಿಕ್ಕಿದ್ರು, ಅದ್ರ ಸಿಕ್ಕಿಲ್ಲ. ಬಹಳ ನೋವನ್ನ ಉಂಡಿದ್ದಾರೆ, ನೋವುಂಡ ಜೀವ ಅದು ಅಂತ ನೀವ್ ಹೇಳ್ತಾ ಇದ್ರಿ. ಅಂದ್ರೆ ಇತ್ತೀಚಿನ ತನಕ ಕೂಡ, ಅಂದ್ರೆ ಅವ್ರ ಆಸ್ಪತ್ರೆ ಸೇರೋ ತನಕನೂ ತುಂಬಾ ಕಾರ್ಯಕ್ರಮಗಳನ್ನ ಹೊರಗಡೆ ಕೊಡ್ತಾ ಇದ್ರು, ಅವರು ತುಂಬಾ ಆಕ್ಟಿವ್ ಆಗಿದ್ರು. ಅಂದ್ರೆ ಅವ್ರ ಆರ್ಥಿಕ ಪರಿಸ್ಥಿತಿ ಹೆಂಗಿತ್ತು ಮಂಡ್ಯ ರಮೇಶ್ ಅವರ? ಇಲ್ಲ, ಕೆಲವ್ರದ್ದು ಪ್ರಪಂಚ ಇರೋವರೆಗೂ ಸಾಯೋವರೆಗೂ ಬಹುಶಃ 100 ವರ್ಷ ಹೋದ್ರು 100 ಕೋಟಿ ಸಿಕ್ಕರು ಅವ್ರ ಸಮಸ್ಯೆ ಬಗ್ಗೆ ಹರಿಯೋದೇ ಇಲ್ಲ. ಯಾಕೆಂದ್ರೆ ಈ ದುಡ್ಡು ಕಾಸು, ಸುಖ ಸಂತೋಷ ದುಃಖ ಇವೆಲ್ಲದುವೆ ನಾವು ರಿಲೇಟ್ ಮಾಡ್ಕೊಂಡಂಗಮ್ಮ. ಅಂದ್ರೆ ಕೆಲವ್ರ ಬಗ್ಗೆ ಹರಿಯೋದೇ ಇಲ್ಲ. ಯಾಕೆಂದ್ರೆ ಸಂಕಟ ಪಡ್ತಾನೆ ಇರ್ತಾರೆ, ಅದಕ್ಕೆ ಬೇರೆ ಬೇರೆ ಕಾರಣಗಳು ಇರ್ತವೆ. ಅದು ದುಡ್ಡು ಕಾಸು ಒಂದೇ ಅಂತಲ್ಲ, ಅದಕ್ಕೆ ಮನೆ, ಸಂಸಾರ, ಹೆಂಡತಿ, ಮಕ್ಕಳು, ಅವರೊಳಗಿನ ಸಂಬಂಧ, ಸಂಪರ್ಕ, ಅಂದ್ರೆ ನಿರಂತರ ಬಡತನ ಅದು. ಹಂಗಾಗಿ ಪಾಪ ಆಸ್ಪತ್ರೆಯಲ್ಲಿ ಅವ್ರು ಇದ್ದು ಅವ್ರನ್ನ ಕಂಡಿಡಿದು ಹಿಂಗಾಗಿದ್ದು ಒಂದು ದೊಡ್ಡ ವಿಚಾರ ಅದು. ಅವ್ರ ಕ್ಯಾನ್ಸರ್ ಅಂತ ಗೊತ್ತಾದ್ರೆ ನಂಗೆ ದೊಡ್ಡ ಶಾಕ್ ಆಗ್ಬಿಡುತ್ತೆ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ ಅದು. ಪಾಪ ನಮ್ಗೆ ಹೆಂಗ್ ಹೇಳ್ತಾರ ಅವರು? ಅದು ಸ್ಪ್ರೆಡ್ ಆಗ್ಬಿಟ್ಟಿತ್ತಂತೆ, ಲಿವರ್ ಕ್ಯಾನ್ಸರ್, ಗೊತ್ತಾಗಿಲ್ಲ ಪಾಪ ಅವ್ರಿಗೆ. ಥ್ಯಾಂಕ್ ಯು ಮಂಡ್ಯ ರಮೇಶ್ ಅವರೇ ಮಾತನಾಡಿದಕ್ಕೆ. ಉಮೇಶ್ ಅವ್ರ ಬಗ್ಗೆ ಥ್ಯಾಂಕ್ ಯು. ಉಮೇಶ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ಇದೀಗ ಹಿರಿಯ ನಟರಾಗಿರುವಂಥ ದೊಡ್ಡಣ್ಣ ಅವ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೊಡ್ಡಣ್ಣ ಅವರೇ, ನಿಜಕ್ಕೂ ಬೇಸರ ಆಗುತ್ತೆ, ಸ್ಯಾಂಡಲ್ವುಡ್ನ ಒಂದೊಂದೇ ಕೊಂಡಿಗಳು ಈ ಥರ ಕಳಿಸ್ಕೊಂಡು ಹೋದಾಗ. ಉಮೇಶ್ ಅವ್ರ ಒಡನಾಟದ ಬಗ್ಗೆ ಇವಾಗ ಯಾವ ಥರ ನೆನಪು ಮಾಡ್ಕೊಳ್ತೀರಾ ಸರ್ ನೀವು? ಆಸ್ಪತ್ರೆಯಲ್ಲಿ ಏನಾದರೂ ಭೇಟಿ ಮಾಡಿದ್ರಾ ನೀವು ಹೋಗಿ? ಇಲ್ಲಮ್ಮ, ಮಾಡೋಕ್ಕಾಗಿರ್ಲಿಲ್ಲ. ಯಾಕೆ ಅಂತಂದ್ರೆ ನನಗೆ ತೊಡೆ ಮೊಳೆ ಮುರಿದಿದ್ರಿಂದ ಜಾರಿ ಬಿದ್ದು ಹಂಗಾಗಿ ಫ್ರಾಕ್ಚರ್ ಆಗಿತ್ತು. ನಾನು ವಿಶ್ರಾಂತಿಲಿದ್ದೆ, ಹಂಗಾಗಿ ಹೋಗಕ್ಕಾಗ್ಲಿಲ್ಲ. ಬಟ್ ಪ್ರತಿ ದಿವಸ ಏನೇನ್ ಆಗ್ತಿದೆ ಅನ್ನೋದ್ರ ವಿಷಯ ಬರ್ತಾ ಇತ್ತು ನಮ್ಗೆ, ಗೊತ್ತಾಯ್ತಾ? ಅವ್ರಿಗೆ ಒಂದು ಮಾರಕವಾದಕ್ಕಂತ ಕಾಯಿಲೆ, ಕ್ಯಾನ್ಸರ್ ಕಾಯಿಲೆ ಆವರಿಸಿದೆ ಅಂತ ಗೊತ್ತಾಗಿ ಮನಸ್ಸಿಗೆ ಬಹಳ ಆಘಾತ ಆಯ್ತು ಕಣಮ್ಮ. ಯಾಕೆ ಅಂತಂದ್ರೆ ದಿನ ಬೆಳಗಾದ್ರೆ ನಾವು ದೇವ್ರನ್ನ ಬೇಡಬೇಕು. ಏನಂತ ಬೇಡಬೇಕು ಅಂದ್ರೆ ಅನಾಯಾಸೇನ ಮರಣಂ, ಭಗವಂತ ನಮ್ಗೆ ಒಳ್ಳೆ ಸಾವು ಕೊಡು. ಸಾವು ನಿಶ್ಚಿತ, ಹುಟ್ಟು ಆಕಸ್ಮಿಕವಾದ್ರು ಸಾವು ನಿಶ್ಚಿತ ಆಗಿರೋದ್ರಿಂದ ಅನಾಯಾಸೇನ ಮರಣಂ, ಅಯ್ಯೋ ಅಪ್ಪ ಅಂತ ನರಳ್ಕೊಂಡು ಸಾಯುವಂತ ಕೆಟ್ಟ ಗಳಿಗೆ ನಮ್ಗೆ ಕೊಡ್ಬೇಡ ತಂದೆ, ಒಳ್ಳೆ ಸಾವು ಕೊಡು ಅಂತ ಕೇಳ್ಬೇಕು. ಅದನ್ನ ಕೇಳಿದಾಗ ಮನಸ್ಸಿಗೆ ಅತ್ಯಂತ ನೋವಾಯ್ತು. ಉಮೇಶ್ ಅಣ್ಣನ್ಗೆ ಹಿಂಗೆ ಕ್ಯಾನ್ಸರ್ ಆವರಿಸಿದೆ ಅಂದಾಗ. ಏಕೆ ಅಂತಂದ್ರೆ ನಗುಮುಖ, ಯಾವಾಗ್ಲೂ ತನ್ನೊಳಗೆ ಏನೇ ನೋವು ಸಂಕಟಗಳಿದ್ರು ಅದನ್ನ ಹೊರಗಡೆ ತೋರಿಸ್ಕೊಡ್ದೇನೆ ಸದಾ ನಗ್ತಾ ಇದ್ದಂತ ವ್ಯಕ್ತಿ, ನಟ ಯಾರಾದ್ರೂ ಇದ್ರೆ ನನ್ನ ದೃಷ್ಟಿಲಿ ಅದು MS ಉಮೇಶ್. ಏಕೆ ಅಂತಂದ್ರೆ ಉಮೇಶ್ ಅಣ್ಣ ಅಂತಂದ್ರೆ ನಮ್ಗಿಂತ ವಯಸ್ಸಲ್ಲಿ 4 ವರ್ಷ ದೊಡ್ಡವನು ಕಣಮ್ಮ, ಹಿರಿಯ. ಆದ್ರೆ ರಂಗಭೂಮಿಯಿಂದ ಬಂದಂತಹ ಜೀವ ಅದು. ಯಾಕೆಂದ್ರೆ ತುಂಬ ಕುಟುಂಬದಿಂದ ಬಂದ್ರು. ಅವ್ರ ಅಣ್ಣ MS ಸತ್ಯ ಆಗಿರ್ಬೋದು, ಗೊತ್ತಾಯ್ತಾ? ಅವರು ಅತ್ಯಂತ ಕಾಮಿಡಿ ಆರ್ಟಿಸ್ಟ್ಗಳು. ಯಾಕೆಂತಂದ್ರೆ ಉಮೇಶ್ ಅಣ್ಣ ಆಗಿರ್ಬೋದು. ಉಮೇಶ್ ಅಣ್ಣ ಬರೀ ನಟ ಮಾತ್ರ ಅಲ್ಲ, ಗೊತ್ತಾಯ್ತಾ? ಒಳ್ಳೆ ಹಾರ್ಮೋನಿಯಂ ವಾದಕ, ಒಳ್ಳೆ ಮ್ಯೂಸಿಷಿಯನ್. ಅದರಲ್ಲಿ ವಿಷಯದಲ್ಲಿ 2 ಮಾತಿಲ್ಲ. ಯಾಕೆಂತಂದ್ರೆ ರಂಗಭೂಮಿಯ ಕೊಡುಗೆನೆ ಅಂತದ್ದು, ಒಂದ್ರಲ್ಲ ಎಲ್ಲದರಲ್ಲೂ ಕೈ ಆಡಿಸೋಂತ ಒಂದು ಬುದ್ಧಿ ಇತ್ತು. ನೇರವಾಗಿ ಮಾತಾಡೋರು ಉಮೇಶ್ ಅಣ್ಣ. ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅನ್ನೋರು, ಚೆನ್ನಾಗಿಲ್ಲ ಅನ್ನೋದನ್ನ ಚೆನ್ನಾಗಿಲ್ಲ ಅನ್ನೋರು. ಯಾಕೆಂದ್ರೆ ನಮ್ಮ ಅವರ ಒಡನಾಟ ಸುಮಾರು ಒಂದು 10-15 ಪಿಕ್ಚರು. ಒಂದು ಉಪೇಂದ್ರ ಜೊತೆ ಮಾಡಿದ ಪಿಕ್ಚರು ತಮಿಳ್ನಾಡಿಂದ ಬರ್ಬೇಕಾದ್ರೆ ಉಮೇಶ್ ಅಣ್ಣನ ನನ್ನ ಗಾಡಿಯಲ್ಲಿ ಕರ್ಕೊಂಬಂದಾಗ ಅವರ ಅನೇಕ ರಂಗಭೂಮಿ ಅನುಭವಗಳನ್ನ ನಮ್ಮ ಹತ್ರ ಹೇಳ್ಕೊಳ್ತಾ ಇದ್ರು. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಈ ಸಮಯದಲ್ಲಿ ಜ್ಞಾಪಿಸ್ಕೊಳ್ಳುವಂತ ಒಂದು ವಿಷಯ ಅಂದ್ರೆ, ಅಣ್ಣ ಅವ್ರಿಗೆ, ಡಾಕ್ಟರ್ ರಾಜ್ಕುಮಾರ್ ಅಣ್ಣಯ್ಯನ್ಗೆ ಮತ್ತೆ ವರದಪಾಣಿಯನ್ಗೆ
ಉಮೇಶ್ ಅಣ್ಣ ಅಂದ್ರೆ ಒಂದು ವಿಶೇಷವಾದ ಪ್ರೀತಿ. ಯಾಕೆಂದ್ರೆ ಅದು ಗುಬ್ಬಿ ಕಂಪ್ನಿಯಿಂದ ಬಂದಂತಹ ಜೀವ ಅದು. ಹಂಗಾಗಿ ಅವ್ರ ಅಭಿನಯಕ್ಕೆ ಅಂತಂದ್ರೆ ಯಾವಾಗ್ಲೂ ನಗೋರು ಅಣ್ಣ ತಮ್ಮಂದ್ರೆ ಇಬ್ರು ಕೂತ್ಕೊಂಡು. ಯಾಕೆಂತಂದ್ರೆ ಒಬ್ಬ ವರದಪ್ಪಣೆ ಆಗಿರ್ಬೋದು, ಒಬ್ಬ ರಾಜ್ಕುಮಾರ್ ಆಗಿರ್ಬೋದು, ನಮ್ ದೃಷ್ಟಿಲಿ ಹೆಂಗೆ ಅಂದ್ರೆ ಶ್ರೀರಾಮಚಂದ್ರ ಲಕ್ಷ್ಮಣನ್ ಇದ್ದಂತಹ ಸೋದರ ಬಾಂಧವ್ಯ ಅವ್ರಿಬ್ರಲ್ಲೂ ಇತ್ತು. ಅದನ್ನ ನಾವು ಕನ್ನಡ ಇಂಡಸ್ಟ್ರಿ ಒಳಗೆ ನೋಡಿದೀವಿ. ಹಂಗಾಗಿ ಉಮೇಶ್ ಅಣ್ಣನೂ ನಮ್ಗೆ ಅಣ್ಣ ಇದ್ದಂಗೆನೆ ತಾಯಿ. ಅವರ ಅಕಾಲಿಕ ಮರಣ ನಮ್ಗೆ ಅತ್ಯಂತ ನೋವು ತಂದಿದೆ ತಾಯಿ. ಏಕೆಂದ್ರೆ ಇತ್ತೀಚಿನ ದಿವಸಗಳಲ್ಲಿ ಯಾರೋ ಒಬ್ರು ಭವಿಷ್ಯ ಹೇಳಿದ್ ಕೇಳದೆ, ಈ ಸಂವತ್ಸರದಲ್ಲಿ ಕಲಾವಿದರಿಗೆ ಮತ್ತು ರಾಜಕಾರಣಿಗೆ ಒಳ್ಳೆ ಶುಭ ದಿವಸ ಅಲ್ಲ ಅಂತ. ಯಾಕೋ ಸತ್ಯನೇನು ಅಂತ ಅನ್ನಿಸ್ತಾ ಇದೆ. ಹಂಗಾಗಿ ಕೊನೆಯದಾಗಿ ಹೇಳ್ಬೇಕು ಅಂದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವರ ಅಕಾಲಿಕೆಯ ನೋವನ್ನ ಭರಿಸುವಂತ ಶಕ್ತಿನ ಅವ್ರ ಕುಟುಂಬ ವರ್ಗದವ್ರು ಕೊಡ್ಲಿ. ಯಾಕೆಂದ್ರೆ ಉಮೇಶ್ ಅಣ್ಣನಿಗೆ ವಯಸ್ಸಿಗೆ ಬಂದಿದ್ ಮಗ ಬೇರೆ ತೀರ್ಕೊಂಬಿಟ್ಟ. ಇನ್ನು ಉಳಿದಿರೋದು ಅವ್ರ ಧರ್ಮಪತ್ನಿ ಅವ್ರ ಮಗಳು ಮಾತ್ರ. ದೇವರು ಅವ್ರಿಗೆ ಧೈರ್ಯ ತುಂಬಲಿ, ಒಳ್ಳೇದ್ ಮಾಡ್ಲಿ ಅನ್ನೋದೇ ನನ್ನ ಹಾರೈಕೆ. ನಾವು ಕೇಳ್ಪಟ್ವಿ ಅವರ ಪತ್ನಿಗೂ ಕೂಡ ಹುಷಾರಿಲ್ಲ ಪಾಪ, ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದಾರೆ, ಲೋ BP ಸಮಸ್ಯೆ ಬೇರೆ ಅಂತ. ದೊಡ್ಡಣ್ಣ ಅವರೇ, ಈಗ ಆಕ್ಟಿಂಗ್ ಅನ್ನೋದನ್ನ ನಾವು ನೋಡ್ತಾ ಇದೀವಿ, ಅದರಲ್ಲೂ ಹಾಸ್ಯ ಕಲಾವಿದರು ಅಂತಂದ್ರೆ ಈಗ ಸಾಕಷ್ಟು ರಿಯಾಲಿಟಿ ಶೋಸ್ ಬಂದಿದೆ, ಅವಕಾಶಗಳಂತೂ ಇವಾಗ ಸಿಕ್ಕಾಪಟ್ಟೆ ಸಿಗುತ್ತೆ. ಬಟ್ ಅವಾಗಿನ ಕಾಲದಲ್ಲಿ ಎಷ್ಟು ಕಷ್ಟ ಇತ್ತು ಅವಕಾಶಗಳನ್ನ ಗಿಟ್ಟಿಸ್ಕೊಳ್ಳೋದು. ಯಾಕಂದ್ರೆ ಅವಾಗಂತೂ ಪ್ರತಿಭಾವಂತರು ಎಲ್ಲರೂ ಇದ್ರು. ನಿಮ್ಗೊಂದು ವಿಷಯ ಹೇಳಬೇಕು, ಬಡತನ ಕಲಿಸುವಂತ ಪಾಠನ ಯಾವ ವಿಶ್ವವಿದ್ಯಾನಿಲಯನೂ ಕಲ್ಸಲ್ಲ ತಾಯಿ. ಬಡತನದಿಂದನೇ ಪರಿಪಕ್ವ ಆಗೋದು. ಚಿನ್ನ ಪುಟಕ್ಕಿಟ್ಟಂಗೆ ಅಂತಾರಲ್ಲ, ಒಬ್ಬ ಕಲಾವಿದನಿಗೆ ಹಸಿವು, ನೋವು, ಸಂಕಟ ಏನಿದೆಯಲ್ಲ ಅವನ ಜೀವನದಲ್ಲಿ ಪರಿಪೂರ್ಣತೆಯನ್ನ ಕಲ್ಸುತ್ತೆ. ಅವನಿಗೆ ಗ್ರಾಜುಯೇಷನ್ ಪದವಿ ಕೊಡುತ್ತೆ. ಗೊತ್ತಾಯ್ತಾ? ಸುಖ ಬಂದ ಮೇಲೆ ಹಿಗ್ಗಬೇಡಿ, ಕುಗ್ಗಬೇಡಿ. ಕಷ್ಟ ಬಂದಾಗ ಕುಗ್ಗಬೇಡಿ, ಸುಖ ಬಂದಾಗ ಹಿಗ್ಗಬೇಡಿ ಅನ್ನೋದೇ ತತ್ವ, ಜೀವನದ ಪರಮ ತತ್ವ. ಅದನ್ನ ನಮಗ್ ಕಲಿಸಿದ್ದು ಒಬ್ಬ ಡಾಕ್ಟರ್ ರಾಜ್ಕುಮಾರ್. ಯಾಕೆಂತಂದ್ರೆ ಮನೆಗೆ ಹಿರಿಯಣ್ಣ ಇದ್ದಂಗೆ, ಹಿರಿಯಣ್ಣನ ಚಾಳಿ ಮನ್ಮಕ್ಳಿಗೆ ಅಲ್ಲ ಅಂತ ಅವರು ನಮಗೆ ಸರಿಯಾದ ಮಾರ್ಗದರ್ಶನ ಮಾಡೋಗಿದ್ದಾರೆ ಪುಣ್ಯಾತ್ಮರು. ಹಿಂಗಾಗಿ ಉಮೇಶ್ ಅಣ್ಣ ನೆನ್ಸ್ಕೊಂಡಾಗ ಎಲ್ಲೋ ಒಂದ್ ಕಡೆ ನೋವು ಅನ್ಸುತ್ತೆ ಕಣಮ್ಮ, ನೋವು ಅನ್ಸುತ್ತೆ. ಅದೇ ನಾನು ಆಗ್ಲೇ ಹೇಳ್ತಾ ಇದ್ದೆ, ಮಂಡ್ಯ ರಮೇಶ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಅಂದ್ರೆ ತುಂಬಾ ನಗಿಸ್ತಾರಲ್ಲ ತೆರೆ ಮೇಲೆ. ಈಗ ನಮ್ಗೆ ಉಮೇಶ್ ಅವ್ರು ಅಂತಂದ್ರೆ ಅಪಾರ್ಥ ಮಾಡ್ಕೋಬೇಡಿಪ್ಪ ಡೈಲಾಗ್ ನೆನಪಿಗೆ ಬರುತ್ತೆ. ಆಮೇಲೆ ರಾಜ್ಕುಮಾರ್ ಅವ್ರ ಜೊತೆ ನಟಿಸಿದಾಗ ಗೊಂಬೆ ಆಟವಯ್ಯ ಆ ಹಾಡು ಹೇಳಿದ್ ನೆನಪಾಗುತ್ತೆ. ಹೀಗೆ ಕೆಲವೊಂದು ಸಂದರ್ಭಗಳು ನೆನಪಿಗೆ ಬರ್ತವೆ. ಬಟ್ ಅವ್ರ ಜೀವನ ಅನ್ನೋದು ಬಹುಶಃ ದುಃಖದಲ್ಲೇ ಕಳೆದೋಯ್ತು, ನೋವಲ್ಲೇ ಕಳೆದೋಯ್ತು. ಅದೊಂದೇ ನೋವು ನಮಗೆ. ಗೊತ್ತಾಯ್ತರ? ಅಂಬರೀಷ್ ಅವರು ಇದ್ದಾಗ ಏನೋ ಒಂದು ಉಪಕಾರ ಆಗೋದು ಅಂತಂದ್ರೆ ಎಲ್ಲ ಕಲಾವಿದರಿಗೂ ಇನ್ಶೂರೆನ್ಸ್ ಮಾಡಿಸ್ತಾ ಇದ್ರು. ಮುಂದಿನ ದಿವಸಗಳಲ್ಲೂ ಅದ್ರ ಬಗ್ಗೆ ನಾವು ಒಂಚೂರು ಗಮನ ಹರಿಸ್ತೀವಮ್ಮ. ಯಾಕೆ ಅಂತಂದ್ರೆ ಅಂಬರೀಷ್ ಅನ್ನೋ ಒಂದು ದೊಡ್ಡ ಜೀವ ಬದುಕಿರೋವರ್ಗುನು ಪ್ರತಿಯೊಬ್ಬರಿಗೂ 3 ಲಕ್ಷ 5 ಲಕ್ಷ ಒಂದು ವರ್ಷಕ್ಕೆ ಇನ್ಶೂರೆನ್ಸ್. ಏನೇ ಹುಷಾರಿಲ್ಲ ಅಂತಂದ್ರೆ ಒಂದು ಧೈರ್ಯ ಇರೋದು ಆತರ. ಅದ್ರ ಬಗ್ಗೆ ಗಮನ ಹರಿಸ್ತೀವಿ ತಾಯಿ. ನೀವು ಕೇಳಿದ್ದಕ್ಕೆ ತುಂಬಾ ಸಂತೋಷ. ಕೊನೆಯದಾಗಿ ಅವ್ರ ಕುಟುಂಬ ವರ್ಗದವರಿಗೆ ಆ ನೋವನ್ನ ಭರಿಸುವಂತ ಶಕ್ತಿ ಕೊಡ್ಲಿ ಅಂತ ಅಷ್ಟೇ ಪ್ರಾರ್ಥಿಸ್ಬೋದು ನಾವು. ನಮಸ್ಕಾರ. ನಿಮ್ಮ ಆರೋಗ್ಯದ ಕಡೆಗೂ ಗಮನ ಕೊಡಿ ದೊಡ್ಡಣ್ಣ ಅವರೇ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ, ಉಮೇಶ್ ಅವ್ರ ಬಗ್ಗೆ ನೆನಪುಗಳನ್ನ ಮಾಡ್ಕೊಂಡಿದ್ದಕ್ಕೆ. ಕಿದ್ವಾಯಿ ಆಸ್ಪತ್ರೆಯಲ್ಲಿ ಉಮೇಶ್ ಅವರು ನಿಧನರಾಗಿದ್ದಾರೆ. ಕಲಾವಿದರು ಹೇಳ್ತಾ ಇದ್ರು ಅವ್ರಿಗೆ ಕ್ಯಾನ್ಸರ್ ಬಂದಿದೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ತುಂಬಾ ನೋವಾಗ್ತಿದೆ ಈ ವಿಷಯ ಕೇಳಿ ಅಂತ.